ದೇಶದ ಮೊದಲ ವಿಭಿನ್ನ ಬಗೆಯ ಮಾರಾಟ ವಿಧಾನ ಅನುಸರಿಸುವ ಸಾಕು ಪ್ರಾಣಿಗಳ ಆರೈಕೆ ಬ್ರಾಂಡ್ ಆಗಿರುವ ಪಗ್ಲಿ ಪೆಟ್ ಕೇರ್ ಬೆಂಗಳೂರಿನ ತನ್ನ ಎಕ್ಸ್ಪೀರಿಯನ್ಸ್ ಸೆಂಟರ್ಗಳಲ್ಲಿ ಅಂತಾರಾಷ್ಟ್ರೀಯ ಹ್ಯಾಪಿ ಪೆಟ್ಸ್ ಡೇದ ಸಾಕು ಪ್ರಾಣಿಗಳ ಸಂತಸ ದಿನ ISPD 3ನೇ ಆವೃತ್ತಿಯನ್ನು ಸಂಭ್ರಮದಿಂದ ಆಚರಿಸಿತು. ಹ್ಯಾಪಿ ಪೆಟ್ಸ್ ಡೇಸ್ ಹಿಂದಿನ 2 ಆವೃತ್ತಿಗಳ ಯಶಸ್ಸಿನ ಬಳಿಕ ಆಯೋಜಿಸಲಾಗಿದ್ದ ಕಾಕತಾಳೀಯವಾಗಿ ಸ್ನೇಹಿತರ ದಿನ ದಂದೇ ನಡೆದ ಈ ವಾರ್ಷಿಕ ಕಾರ್ಯಕ್ರಮವು ಸಾಕುಪ್ರಾಣಿ ಮಾಲೀಕರು ಹಾಗೂ ಅವರ ಮುದ್ದಿನ ಸಾಕುಪ್ರಾಣಿಗಳನ್ನು ಒಂದೇ ತಾಣದಲ್ಲಿ ಒಗ್ಗೂಡಿಸಿತು. ಅವರ ನಡುವಣ ವಿಶೇಷ ಬಾಂಧವ್ಯವನ್ನು ಸಂಭ್ರಮಿಸಿತು. ಜೊತೆಗೆ ಸಾಕುಪ್ರಾಣಿಗಳ ಮುನ್ನೆಚ್ಚರಿಕೆಯ ಆರೋಗ್ಯ ಕಾಳಜಿ ಸೇವೆಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿತು. ಈ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಗುಣಮಟ್ಟದ ಪಶುವೈದ್ಯಕೀಯ ಸೇವೆಗಳನ್ನು ಇನ್ನಷ್ಟು ಸುಲಭವಾಗಿ ಲಭ್ಯವಾಗುವಂತೆ ಸಮಗ್ರವಾಗಿ ಹಾಗೂ ಸಮುದಾಯದ ಪಾಲ್ಗೊಳ್ಳುವಿಕೆ ಒಳಗೊಂಡ ರೀತಿಯಲ್ಲಿ ವಿಸ್ತರಿಸುವ ಮೂಲಕ ಸಾಕುಪ್ರಾಣಿಗಳ ಆರೈಕೆ ಸೌಲಭ್ಯಗಳನ್ನು ಮತ್ತಷ್ಟು ಬಲಪಡಿಸುವ ತನ್ನ ಬದ್ಧತೆಯನ್ನು ಅಗ್ಲಿ ಪೆಟ್ ಕೇರ್ ಪುನರುಚ್ಚರಿಸಿದೆ. ದೇಶದಾದ್ಯಂತ 15ಕ್ಕೂ ಹೆಚ್ಚು ನಗರಗಳಲ್ಲಿರುವ 35 ಎಕ್ಸ್ಪೀರಿಯನ್ಸ್ ಸೆಂಟರ್ಗಳಲ್ಲಿ ದಿನಪೂರ್ತಿ ನಡೆದ ಈ ಸಂಭ್ರಮಾಚರಣೆಯಲ್ಲಿ 500ಕ್ಕೂ ಹೆಚ್ಚು ಸಾಕುಪ್ರಾಣಿಗಳು ಹಾಗೂ 500ಕ್ಕೂ ಹೆಚ್ಚು ಸಾಕುಪ್ರಾಣಿ ಮಾಲೀಕರೂ ಭಾಗವಹಿಸಿದ್ದರು. ಜೊತೆಯಾಗಿ ಬಾಳುವಾಗ ಜೀವನ ನಿಸ್ಸಂದೇಹವಾಗಿಯೂ ಹೆಚ್ಚು ಸುಂದರ ಎಂಬ ಧ್ಯೇಯದಡಿ ನಡೆದ ಅಂತಾರಾಷ್ಟ್ರೀಯ ಹ್ಯಾಪಿ ಪೆಟ್ಸ್ ಡೇ 2026 ಕಾರ್ಯಕ್ರಮದಲ್ಲಿ ಸಾಕುಪ್ರಾಣಿಗಳು ಮತ್ತು ಅವುಗಳ ಮಾಲೀಕರಿಗಾಗಿ ವಿವಿಧ ಮನರಂಜನಾ ಚಟುವಟಿಕೆಗಳನ್ನು ಆಯೋಜಿಸಲಾಗಿತ್ತು. ಜೊತೆಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಯೋಗಕ್ಷೇಮ ಸಲಹಾ ಸೇವೆಗಳ ಮೂಲಕ ಸಾಕುಪ್ರಾಣಿಗಳ ಮುನ್ನೆಚ್ಚರಿಕೆ ಆರೋಗ್ಯ ಕಾಳಜಿಯ ಮಹತ್ವವನ್ನು ಮನದಟ್ಟು ಮಾಡಿಕೊಡಲಾಯಿತು. Good morning, everyone. I welcome every one of you into this International Happy Pets Day celebration here in Ziegler Bell Road Center. We're celebrating this just to bring about an awareness to the pet parents, reminding them what responsive pet parenting is, and then going forward what the pet needs in their lifelong interactions. And then we bring into the proactive healthcare management for the pets, and basically we bring in the pet parents over here, and then they interact with the among themselves, and then we guide them on the preventive health care of the of the pets, and then overall well-being. And here we are celebrating today with the pets with many activities that help the pets into having their mental stimulation activities, socialization, and overall exercises that they would be needing throughout.